ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ರೊಟ್ಟಿನಲ್ಲಿ ಮೊದಲು ಸ್ಟಾರ್ಟ್ ಆಗೋದೇ ಹಾಟ್ ವಾಟರಿಂದ. ಹಂಗಾಗಿ 1 ಕಪ್ ಹಾಟ್ ವಾಟರ್ ತೊಗೊಳೋದ್ರಿಂದ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಕಿಚನ್ ಎಲ್ಲ. ನೈಟು ನನ್ನ ಮಗಳು ಬೇಗ ಮಲ್ಕೊಳ್ಳಿಲ್ಲ, ತುಂಬ ಲೇಟ್ ನೈಟ್ ಆಗೋಯಿತು, 2 o'clock ಆಗೋಯಿತು. ಹಂಗಾಗಿ ಮಾರ್ನಿಂಗು ಇವತ್ತು ತುಂಬಾ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಗಳು ಮಲ್ಕೊಂಡೇ ಹೇಳ್ತಾ ಇದ್ದಾಳೆ, ಮಮ್ಮಿ ಆಗಲೇ ಹಂಗ್ರಿ ಮಮ್ಮಿ ಅಂತ. ಬಟ್ ಏನು ಮಾಡಲಿ ಅನ್ನೋದೇ ನನಗೆ ಈಗ ಟೆನ್ಷನ್ ಆಗ್ತಿದೆ. ಇನ್ನೂ ಕ್ಲೀನಿಂಗ್ ವಾಷಿಂಗ್ ಅಂತ ಅಂದ್ಕೊಂಡೇ ಕೂತ್ಕೊಂಡಿದ್ದೀನಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡಬೇಕು ಈಸಿಯಾಗಿ ಏನಾದ್ರು ಆಗೋದು, ಬೇಗ ದಿಢೀರನಂಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಗ ಮಾಡಬೇಕು. ಮತ್ತು ಇನ್ನೂ ನೆಲೆ ಎಲ್ಲ ಸಾರಿಸ್ಕೋಬೇಕು. ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ಕೆಲಸ ಜಾಸ್ತಿ. ಹಂಗಾಗಿ ಪೂಜೆ ಬೇರೆ ಮಾಡಬೇಕು. ಪೂಜೆ ಮಾಡೋದ್ರಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾಳೆ ಅಂತ ಅನ್ಬೋದು. ಆದ್ರೂ ಬೇರೆ ಕೆಲಸ ಎಲ್ಲ ಇದೆಯಲ್ಲ, ಅವಳಿಗೆಲ್ಲ ಹೇಳೋಕ್ಕಾಗಲ್ಲ. ಈ ಥರ ಗ್ಯಾಸ್ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಜಿಡ್ಡಿನ ಕಲೆ ಎಲ್ಲ ಆಗಿದ್ದರೆ ಈಸಿಯಾಗಿ ವಾಶ್ ಮಾಡ್ಕೋಬೋದು ಅಂತಂದರೆ ಒಂದು ಸ್ವಲ್ಪ ವಿನೆಗರು, ಸೋಡಾ ಮತ್ತು ಲೆಮನ್ ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ತುಂಬ ಫ್ರೆಶ್ ಆಗುತ್ತೆ, ಬೇಗ ವಾಶ್ ಮಾಡ್ಬೋದು. ಆ್ಯಂಡ್ ಇವಾಗ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ನನ್ನ ಮಗಳಿಗೆ ಒಂದು ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಕೊಟ್ಟು ನಾನು ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. ಮತ್ತು ಹೆಲ್ದಿ ಲೈಫ್ ಸ್ಟೈಲು ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ತುಂಬ ದಿನ ಆಗೋಯಿತು, ಏನು ಡಯಟ್ ಏನು ಫಾಲೋ ಮಾಡ್ತಾ ಇಲ್ಲ. ಬಾಣ್ತಿ ಅಂದ್ಬಿಟ್ಟು ಬರೀ ರೈಸು ಅದು ಇದು ಅಂತ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಂಗಾಗಿ ಹೆಲ್ದಿಯಾಗಿ ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಮನೆ ಹತ್ರನೇ ಅಲೋವೆರಾ ಪಾಟ್ ಇತ್ತು. ಅಲೋವೆರಾ ಎಲ್ಲ ಇನ್ನೂ ಸ್ಮಾಲಾಗೇ ಇತ್ತು. ನೋಡಿ, ಸ್ಮಾಲಾಗಿ ಒಂದು ಚಿಕ್ಕ ಅಲೋವೆರಾ ಬೆಳೆದಿದೆ. ಹಾಗಾಗಿ ಅಲೋವೆರಾನ ಕಟ್ ಮಾಡ್ಕೊತಾ ಇದ್ದೀನಿ. ಅಲೋವೆರಾ ತುಂಬಾ ದೇಹಕ್ಕೆ ಒಳ್ಳೆಯದು, ತುಂಬ ತಂಪಾಗುತ್ತೆ ಮತ್ತು ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸ್ಕಿನ್ನಿಗೆ ಕೂಡ ಒಳ್ಳೆಯದು ಮತ್ತು ತುಂಬಾ ಬೆನಿಫಿಟ್ ಇದೆ ಇದರಿಂದ. ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬಾ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಪಿಂಪಲ್ಸ್ ಆ ಥರ ಎಲ್ಲ ಪಿಗ್ಮೆಂಟೇಷನ್ ಎಲ್ಲ ಆಗಿರುತ್ತಲ್ವ, ಅದಕ್ಕೆ ಇದನ್ನ ಯೂಸ್ ಮಾಡೋದ್ರಿಂದ, ಡೈಲಿ ಅಪ್ಲೈ ಮಾಡೋದ್ರಿಂದ ಇದು ತುಂಬಾ ಬೇಗ ಕಂಟ್ರೋಲ್ ಆಗುತ್ತೆ ಪಿಂಪಲ್ಸ್ ಎಲ್ಲ. ಹಾಗಾಗಿ ಇದನ್ನು ನಾನು ಹಾಗೆ ತಿಂತೀನಿ. ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ವೆರಿ ಗುಡ್ ಮಾರ್ನಿಂಗ್ ಮಗಳೇ. ನಿದ್ದೆ ಚೆನ್ನಾಗಿ ಮಾಡ್ದಾ? ನೈಟ್ ಎಲ್ಲ ಚೆನ್ನಾಗಿ ಟಿವಿ ನೋಡಿದ್ಯಾ ಅನ್ಸುತ್ತೆ. ಹಾಂ, ಇವಾಗ ನಾನು ಕೆನೆನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಲನ್ನ ಕೆಂಪು ಕಾಯಿಸಿದ್ರೆ ಈ ಥರ ದಪ್ಪ ಕೆನೆ ಬರುತ್ತೆ. ಮಾರ್ನಿಂಗ್ ಆಗಿರೋದ್ರಿಂದ ಏನು ಮಾಡೋದು ಅನ್ನೋ ಟೆನ್ಷನಲ್ಲಿ ಬೇಗ ಏನಾದರೂ ಮಾಡ್ಕೋಬೇಕಾಗಿತ್ತು. ಬಟ್ ನನಗೆ ಯಾವುದೂ ಈಗ ಈರುಳ್ಳಿ ಅದೆಲ್ಲ ಕಟ್ ಮಾಡೋಕ್ಕೆ ನನಗೆ ಟೈಮೇ ಇರಲಿಲ್ಲ. ಹಂಗಾಗಿ ಪ್ಲೈನಾಗೆ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಹಂಗೆ ಒಗ್ಗರಣೆ ಐಟಮ್ಸ್ ಮಾತ್ರ ಹಾಕ್ಕೊಂಡು, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಮತ್ತು ರೈಸ್ ಮಾಡ್ಕೊಂಡಿದ್ದೆ. ರೈಸ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ಸರ್ವ್ ಮಾಡಿದೆ. ತುಂಬ ಟೈಮು ಬೇಕಾಗಲ್ಲ, ದಿಢೀರನ್ನಂಗೆ ಮಾಡ್ಕೋಬೋದು. ತುಂಬ ಈಸಿ ಅನಿಸ್ತು ನನಗೆ ಇದನ್ನು ಮಾಡೋದು. ಹಾಗಾಗಿ ಇವಳು ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಕರ್ಡ್ ಬೇಕು ಅಂತ ಅಂದಳು. ನನಗೆ ಚಿತ್ರಾನ್ನ ಕರ್ಡೆಲ್ಲ ಇಷ್ಟ ಆಗೋಲ್ಲ, ಬಟ್ ಮೊಸರು ನಾನು ಯೂಸ್ ಮಾಡೋದೇ ಇಲ್ಲ ಹೇಳಬೇಕು ಅಂತಂದರೆ. ಮತ್ತು ಅವಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಟಿಫನ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನೆಲ ಸಾರಿಸೋ ನೀರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಸರ್ಫ್ ಪೌಡರು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ನೆಲ ಸಾರಿಸ್ತೀನಿ. ಈ ಥರ ನೆಲ ಸಾರಿಸೋದ್ರಿಂದ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ದರೆ ಅದು ಹೋಗುತ್ತೆ ಅನ್ನೋ ನಂಬಿಕೆ. ಮತ್ತು ಈಗ ಹಂಗೆ ಮೆಟ್ಲು ಮೇಲೆಲ್ಲ ನೀರು ಹಾಕ್ಕೊತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು ನೀರು ಹಾಕಿ. ಮತ್ತು ಈಗ ಹಂಗೆ ಮಂಗಳವಾರ ಆಗಿರೋದ್ರಿಂದ ಹೊಸ್ಲು ಎಲ್ಲ ಅರಿಶಿನ ಎಲ್ಲ ಇಟ್ಕೊತಾ ಇದ್ದೀನಿ. ಮತ್ತು ರಂಗೋಲಿ ಎಲ್ಲ ಬಿಟ್ಟು, ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡು ಬೇಗ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಮಾಡೋಣ ಅಂದ್ಬಿಟ್ಟು. ನೋಡಿ, ಈ ಥರ ಸಿಂಪಲಾಗಿ ರಂಗೋಲಿ ಬಿಟ್ಕೊತೀನಿ ನಾನು. ನನಗೆ ಹೇಳೋದ್ನಲ್ಲ, ರಂಗೋಲಿ ಎಲ್ಲ ಬರ್ತಾಯಿತ್ತು ಮೊದಲು, ಇವಾಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಯಾವ ಥರ ರಂಗೋಲಿ ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಮತ್ತು ಜಯ ವಿಜಯ ಅಂತ ಬರ್ಕೊತೀನಿ. ಇವಾಗ ಈ ರೀತಿ ಸಿಂಪಲಾಗಿ ಸ್ಮಾಲ್ ರಂಗೋಲಿ ಬಿಟ್ಕೊತಾ ಇದ್ದೀನಿ. ನೋಡಿ, ಫೈನಲಾಗಿ ಈ ಥರ ಕಾಣ್ತಾ ಇದೆ ನಮ್ಮ ರಂಗೋಲಿ. ಮತ್ತು ಇನ್ನೇನು ಫ್ಲವರೆಲ್ಲ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ.
ಕೆಲಸ ಮಾಡಿ ತುಂಬ ಒಂದು ಸ್ವಲ್ಪ ಮೈಂಡಿಗೆ ರಿಫ್ರೆಶ್ಮೆಂಟ್ ಬೇಕು ಅಂದ್ಬಿಟ್ಟು ಬಾಲ್ಕನಿಗೆ ಬಂದೆ. ಇಲ್ಲೆಲ್ಲ ಆಟ ಆಡ್ತಾ ಇರೋದು ನೋಡ್ತಾ ನಿಂತಿದ್ದೆ ಸ್ವಲ್ಪ ಹೊತ್ತು. ಮತ್ತು ನಂತರ ಬಂದು ಪೂಜೆಗೆಲ್ಲ ನನ್ನ ಮಗಳು ರೆಡಿ ಮಾಡಿದ್ಲು. ನನಗೇನು ಟೆನ್ಷನ್ನೇ ಇಲ್ಲ ಪೂಜೆ ಮಾಡೋಕ್ಕೆ ಇವಾಗ. ಮತ್ತು ಏನಾರ ಬೆಳಗತ್ತು ತೊಳೆಯೋದು ದೀಪಗಳು ಅಂತಂದರೆ ಮಾತ್ರ ಮಾಡ್ಕೊತೀನಿ. ಇನ್ನೇನಿದ್ರು ಫೋಟೋ ಗೀಟೋ ಎಲ್ಲ ಒರೆಸ್ಬೇಕು ಅಂತಂದರೆ ಅವಳೇ ಮಾಡ್ತಾಳೆ. ಮತ್ತು ಪ್ರತಿಯೊಂದು ಹೂವಿನ ಅಲಂಕಾರ ಎಲ್ಲ ಅವಳೇ ಮಾಡ್ತಾಳೆ. ಎಲ್ಲ ಅವಳು ರೆಡಿ ಮಾಡ್ತಾಳೆ. ನಾನು ಹೋಗಿ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ ಇರುತ್ತೆ. ನೋಡಿ ಯಾವ ರೀತಿ ರೆಡಿ ಮಾಡಿದ್ದಾಳೆ ಅಂತ. ಎಷ್ಟು ಚಿಕ್ಕ ಏಜ್ಗೆ ಎಲ್ಲ ಮಾಡ್ತಾಯಿದ್ದಾಳೆ. ಈ ಏಜಲ್ಲಿ ನಾವೇನೂ ಮಾಡ್ತಾ ಇರಲಿಲ್ಲ, ಬರೀ ಆಟ ಆಡ್ತಾ ಕಾಲ ಕಳೀತಾ ಇದ್ವಿ. ನನ್ನ ಮಗಳು ಈ ಏಜ್ಗೆ ಎಲ್ಲ ಮಾಡ್ತಾಳೆ ಅಂದರೆ ಅವಳು ತುಂಬ ಗ್ರೇಟ್ ಅನಿಸುತ್ತೆ ನನಗಂತೂ. ನೋಡಿ ಈ ಥರ ನಾನು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ, ಮಂಗಳವಾರದ ಪೂಜೆ. ಮತ್ತು ನೈಟ್ ಆಗೋಗಿರೋದ್ರಿಂದ ಏನಾದ್ರು ಮತ್ತು ಸಾಂಬಾರೆಲ್ಲ ಏನು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೆಸ್ರುಬೇಳೆ ಹಾಕ್ಬಿಟ್ಟು ಹೆಸ್ರುಬೇಳೆ ರೈಸ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಇಲ್ಲಿ ಒನ್ಸ್ ಅಂತೂ ಕಂಪಲ್ಸರಿ ಹೆಸ್ರುಬೇಳೆ ರೈಸ್ ಮಾಡೇ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.